ಪಾಕಿಸ್ತಾನದ ಗಡಿ ಭಾಗದಲ್ಲಿ ಯುದ್ಧದ ಆತಂಕ ಶುರುವಾಗಿದೆ. ಪಾಕಿಸ್ತಾನ ಪ್ರಧಾನಿಗೆ ಶಹಬಾಜ್ ಶರೀಫ್ಗೆ ಚೀನಾ ಕರೆ ಮಾಡಿದೆ. ಹಿಂದೂಗಳ ನರಮೇಧದಲ್ಲೂ ಚೀನಾ ನರಿಬುದ್ಧಿ ತೋರಿಸ್ತಿದ್ಯಾ? ಪಾಕ್ ವಿದೇಶಾಂಗ ಸಚಿವ ಇಶಾಕ್ ಜೊತೆ ಚೀನಾ ಮಾತುಕತೆ ನಡೆಸಿತು. ಉಗ್ರರ ದಾಳಿಯ ನಿಷ್ಪಕ್ಷಪಾತ ತನಿಖೆಗೆ ಪಾಕ್ ಒತ್ತಾಯಿಸಿದೆ. ನಿಷ್ಪಕ್ಷಪಾತ ತನಿಖೆಯ ಪಾಕ್ ನಿರ್ಧಾರಕ್ಕೆ ಚೀನಾ ಬೆಂಬಲ ಸಿಕ್ಕಿದೆ. ಪಾಕ್ಗೆ ಚೀನಾ ಬೆಂಬಲ ಘೋಷಣೆಯ ಬೆನ್ನಲ್ಲೇ ಅಮೆರಿಕ ಅಲರ್ಟ್ ಆಗಿದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಅಮೆರಿಕ ಹದ್ದಿನ ಕಣ್ಣಿಟ್ಟಿದೆ. ಈಗಾಗಲೇ ಭಾರತಕ್ಕೆ ಬೆಂಬಲವನ್ನ ಘೋಷಿಸಿದ್ದಾರೆ ಟ್ರಂಪ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಏನಾಗ್ತಾ ಇದೆ ಈಗ? ಒಂದು ಕಡೆ ಗಡಿಯಲ್ಲಾಗ್ತಾ ಇರುವಂತಹ ಬೆಳವಣಿಗೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಇಡೀ ಜಗತ್ತಿರುವಾಗ ಇಲ್ಲಿ ಚೀನಾ ಕೂಡ ಎಂಟ್ರಿ ಕೊಟ್ಟಿದ್ದು. ಪಾಕ್ ಜೊತೆ ಹಾಗಾದ್ರೆ ನಡೆಸಿದಂತ ಮಾತುಕತೆ ಏನು? ಅಮೆರಿಕ ಯಾವ ರೀತಿ ಅಲರ್ಟ್ ಆಗಿದೆ? ಸದ್ಯಕ್ಕೆ ಏನ್ ಡೆವಲಪ್ಮೆಂಟ್ ಇದೆ? ಹೌದು ಶ್ವೇತಾ, ಭಾರತ ಪಾಕ್ ಗಡಿಯಲ್ಲಿ ಕ್ಷಣಕ್ಕೂ ಏನಂತಂದ್ರೆ ಯುದ್ಧದ ಆತಂಕ ಹೆಚ್ಚಾಗ್ತಿರುವಂತದ್ದು. ಈಗಾಗಲೇ ಒಂದೆಡೆ ಏನಂತಾರೆ, ಭಾರತೀಯ ಸೇನೆಗಳು ಆಪರೇಷನ್ ಟಿಕಾಸ್ರಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ರೆ, ಅತ್ತ ಪಾಕಿಸ್ತಾನದಲ್ಲೂ ಸಹ ಅಂತ ತುಂಬಾ ಬೆಳವಣಿಗೆಗಳಾಗ್ತಿದೆ. ಈಗಾಗಲೇ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ಗೆ ಚೀನಾ ಏನಂತಾರೆ, ಚೀನಾ ರಾಯಭಾರಿ ಕಚೇರಿ ಈಗಾಗಲೇ ಫೋನ್ ಕರೆ ಮಾಡ್ತಿರುವಂತದ್ದು. ಹಿಂದೂಗಳ ನೆರವೇರದಲ್ಲೂ ಕೂಡ ಏನಂತ ಚೀನಾ ತನ್ನ ನರಿಬುದ್ಧಿಯನ್ನು ಮುಂದುವರಿಸ್ತಿರುವಂತದ್ದು. ಪಾಕ್ ವಿದೇಶಾಂಗ ಸಚಿವ ಇಶಾಕ್ ಜೊತೆ ಚೀನಾ ಈಗಾಗಲೇ ಮಾತುಕತೆ ನಡೆಸುತ್ತಿರುವಂತದ್ದು. ಉಗ್ರರ ದಾಳಿಗೆ ಪಾಕಿಸ್ತಾನ ಏನಂತ ಅಂದ್ರೆ ಪಕ್ಷವಾದ ತನಿಖೆಗೆ ಅಂತ ಒತ್ತಾಯ ಮಾಡ್ತಿರುವಂತದ್ದು. ನಿಷ್ಪಕ್ಷವಾದ ತನಿಖೆಗೆ ಏನಂದ್ರೆ ಪಾಕ್ ನಿರ್ಧಾರಕ್ಕೆ ಈಗಾಗಲೇ ಚೀನಾ ಬೆಂಬಲವನ್ನು ಘೋಷಣೆ ಬೆನ್ನಲ್ಲೇ ಅಮೆರಿಕ ಕೂಡ ಎಂಟ್ರಿ ಆಗಿರುವಂತದ್ದು. ಅಮೆರಿಕ ಏನಂದ್ರೆ ಈಗಾಗಲೇ ಭಾರತಕ್ಕೆ ಬೆಂಬಲವನ್ನೇ ಘೋಷಿಸಿದೆ. ಹೀಗಾಗಿ ಏನಂದ್ರೆ ಚೀನಾ ಎಂಟ್ರಿ ಬೆನ್ನಲ್ಲೇ ಅಮೆರಿಕ ಕೂಡ ಹೈ ಅಲರ್ಟ್ ಆಗಿದೆ. ಪಾಕಿಸ್ತಾನ ಮತ್ತು ಭಾರತ ಗಡಿಯಲ್ಲಿ ಅಮೆರಿಕ ಏನಂತಂದ್ರೆ ಹದ್ದಿನ ಕಣ್ಣು ಇಟ್ಟಿರುವಂತದ್ದು. ಹೀಗಾಗಿ ಏನಂದ್ರೆ ಮತ್ತಷ್ಟು ಏನಂತಾರೆ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಅಂದ್ರೆ ಮತ್ತಷ್ಟು ಏನಂತ ಟೆನ್ಷನ್ಗಳು ಜಾಸ್ತಿ ಆಗ್ತಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಪರಶುರಾಮ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.